ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆಯೇ ನಟ ಸೋಡಮ ಚಿತ್ರದ ನಾಯಕ ನಟರಾದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ವೇದಿಕೆ ಮೇಲೆ ಬರಬೇಕು. ಕರ್ನಾಟಕ ರಾಜ್ಯಕ್ಕೆ ವಿತರಣೆ ತಗೊಂಡಿರುವಂತಹ ಧೀರಜ್ ಎಂಟರ್ಪ್ರೈಸಸ್ನ ಮಾಲೀಕರಾದ ಮೋಹನ್ ದಾಸ್ ಪೈ ಮತ್ತು ಅವರ ಮಗ ಧೀರಜ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಮಾತಾಡ್ಬೇಕಂತೆ. ಎಲ್ರಿಗೂ ನಮಸ್ಕಾರ. ಹೇಗೆ ಮಾತಾಡಿದ ಏನು ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮೊದಲನೇದಾಗಿ ಸರೋಜಮ್ಮ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡೋಕೆ ಒಪ್ಕೊಂಡ್ರು. ನನಗೊಂದು ಅವಕಾಶ ಸಿಕ್ತು. ಸುಮಾರು ವರ್ಷ ಆದಮೇಲೆ ಅವ್ರ ಜೊತೆ ಕೂತ್ಕೊಂಡು 3 ದಿನ ಮಾತಾಡೋಕೆ ಹಲವಾರು ವಿಷಯಗಳು ಹಂಚ್ಕೊಂಡ್ರು. ತುಂಬ ಸಂತೋಷ ಇದೆ ಅದ್ರ ಬಗ್ಗೆ. ಥ್ಯಾಂಕ್ ಯು ಮ್ಯಾಮ್. ಹಾಗೂ ಒಬ್ಬ ಆ್ಯಕ್ಟರ್ ಆಗಿ ಇನ್ನೊಬ್ಬ ಆ್ಯಕ್ಟರ್ ಬಗ್ಗೆ ಕೆಲವು ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ತುಂಬ ಹೆಮ್ಮೆ ಅನಿಸುತ್ತೆ. ಅದು ಒಬ್ಬರು ಲೆಜೆಂಡ್ರಿ ಆ್ಯಕ್ಟ್ರೆಸ್ ಅವ್ರು ಹೇಳಿದ್ಮೇಲೆ ಇನ್ನೂ ಹೆಮ್ಮೆ ಅನಿಸುತ್ತೆ. ಥ್ಯಾಂಕ್ ಯು ಮ್ಯಾಮ್. ಸೊ ಜೊತೆಗೆ ವೆಂಕಟೇಶನ್ ಅವ್ರ ಜೊತೆಗೆ ನನ್ನ 3ನೇ ಸಿನಿಮಾ, ಪವನ್ ಮಡಿಯರ್ ಅವ್ರ ಜೊತೆಗೆ 2ನೇ ಸಿನಿಮಾ, ಸರ್ ಜೊತೆಗೆ 4-5ನೇ ಸಿನಿಮಾ ಇನ್ನು ಮಾಡ್ತಾನೆ ಇರ್ತೀನಿ. ಸಿನಿಮಾ ಈವರೆಗೂ ನೋಡ್ರೋರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗಲೇ ಹೇಳ್ತಿದ್ದೆ, ನನಗೆಲ್ಲ ಪರಿಚಯ ಇರೋರ ಜೊತೆಗಿರೋರೆಲ್ಲ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಬಂದ ತಕ್ಷಣ ಹಲವಾರು ಪತ್ರಕರ್ತರು ಸಿಕ್ಕಿದ್ರು, ಚೆನ್ನಾಗಿದೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್. TV ಮಾಧ್ಯಮದವ್ರು ಕೂಡ ಕೆಲವರು ಸಿಕ್ಕಿದ್ದವರು ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೂ ಥ್ಯಾಂಕ್ ಯು. ಇನ್ನೇನಂದ್ರೆ ಇದು ಮೊದಲನೇ ದಿನ. ಇನ್ನು ಮುಂದೆ ನಟ ಸಾರ್ವಭೌಮ ಹೇಗೆ ಹೋಗುತ್ತೆ, ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದು ನಾವು ನಂಬಿರುವಂಥ ಅಭಿಮಾನಿ ದೇವರುಗಳಲ್ಲಿ ಜನರಲ್ಲಿರೋದು. ಸೊ ಅವರ ಆಶೀರ್ವಾದ ಸಿನಿಮಾ ಮೇಲಿರಲಿ. ನಮ್ಮ ಪ್ರಯತ್ನ ಆಗಿದೆ, ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯನ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನನ್ನ ಆಶೀರ್ವಾದ ನಿಮ್ಮದು ಸಿನಿಮಾ ಹಿಂಗೆ ಹೋಗುತ್ತೆ ಅಂತ ನೋಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಧನ್ಯವಾದಗಳು. ಹಾಗೂ ತಗೊಂಡಿರುವಂಥ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಹಾಗೂ ಓವರ್ಸೀಸ್ ತಗೊಂಡಿರುವಂಥ ಮೂವಿ ಮಾರ್ಟ್ನವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲ ಕಡೆನೂ ಸಿನಿಮಾ ನೋಡಿ. ಪೈರಸಿ ಒಂದನ್ನು ಅವಾಯ್ಡ್ ಮಾಡಿ. ಸೊ ಅದನ್ನು ಯಾವಾಗಲೂ ನಾವು ಮಾಧ್ಯಮದ ಮೂಲಕನೇ ಹೇಳೋಕ್ಕಾಗುತ್ತೆ. ಸೊ ಹಾಗಾಗಿ ಎಲ್ಲಾದರೂ ನಿಮಗೆ ಪೈರಸಿ ಪ್ರಿಂಟ್ ಕಂಡು ಬಂದರೆ ದಯವಿಟ್ಟು ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿ. ಹಾಗೂ ನಿಮ್ಮ ಕೈಲಾದರೆ ಅದನ್ನು ಡಿಲೀಟ್ ಮಾಡಿ. ನಿಮ್ಮ ಜೊತೆ ಇರೋರಿಗಂತೂ ದಯವಿಟ್ಟು ಇದು ಸಜೆಸ್ಟ್ ಮಾಡಿ, ಇದರಲ್ಲಿ ನೋಡಿ ಅಂತ ಮಾತ್ರ ಹೇಳ್ಬಿಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಾತ್ರಿಯವರು ನಮ್ಮೆಲ್ರಿಗೂ ಅನ್ನದಾತ. ಅದೇ ರೀತಿ ಒಂದು ಅನ್ನ ಹಾಕಿ ನಮಗೆಲ್ಲ ಹೊಟ್ಟೆ ತುಂಬಿ ಎಲ್ಲರೂ ಒಂಥರ ಸಂತೋಷವಾಗಿ ಕೂತಿದ್ದೀವಿ. ನನಗೆ ಈ ಚಿತ್ರದ ಮೊದಲು IPS ಅಗ್ನಿ ಅಂತ ಆ ಚಿತ್ರದಲ್ಲಿ ವೆಂಕಟೇಶ್ ಅವರು ಪಿಕ್ಚರ್ ಮಾಡಿದ್ದೆ. ಅದರಲ್ಲಿ ಅವರ ಶಿಸ್ತು ನನಗೆ ಬಹಳ ಇಷ್ಟ ಆಯಿತು. ಎಷ್ಟು ಕಾಲ್ ಶೀಟ್ ತಗೊಂಡಿದ್ರು ಅಷ್ಟರಲ್ಲೇ ಮುಗಿಸಿದ್ರು. ಆಮೇಲೆ ಎಲ್ಲ ತುಂಬ ಒಂಥರ ಪ್ರೊಡಕ್ಷನ್ ಭಾಳ ಶಿಸ್ತಾಗಿತ್ತು. ಈ ಚಿತ್ರಕ್ಕೆ ಕರೆದಾಗ ನನಗೆ ಜನ ಏನಂತಾರೆ, ಇವ್ರಿಗೇನು ಮಾಡೋ ಕೆಲಸ ಬಂದು ಈ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಇವ್ರಿಗೇನು ಅಂದ್ಬಿಟ್ಟು ಏನು ಅಂದ್ಕೊಳ್ತಾರಂತ ಒಂದು ತುಂಬ ಸಂಕೋಚ ನನಗೆ. ಆಮೇಲೆ ಹೇಳಿದೆ ನಾನು ಫಾರಿನ್ ಶೂಟಿಂಗೆಲ್ಲ ಬರಲ್ಲ, ಅಂಗಡಿ ಬೀದಿಲೆಲ್ಲ ಶೂಟಿಂಗ್ ತೆಗೆದ್ರೆ ನಾನು ಮಾಡಲ್ಲ. ನನಗೆ ಒಳ್ಳೆ ಜಾಗ ನೋಡಿ ಅಲ್ಲಿ ನನಗೆ ಶೂಟಿಂಗ್ ಮಾಡಬೇಕು, ಅವಾಗ ಬರ್ತೀನಿ ಹೇಳಿದೆ. ನಾನು ಬರಲ್ಲ, ಅಂಗಡಿ ಬೀದಿಲೆಲ್ಲ ಶೂಟಿಂಗ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಅಪ್ಪು, ಅವನು ಮದುವೆ ಆಗಿದೆ, 2 ಮಕ್ಕಳಿದೆ, ಅನಿಸೋದೇ ಇಲ್ಲ ನನಗೆ. ಇನ್ನೂ ಇದು ಅದೇನದು ಯಾರು ಇವನಲ್ಲಿ ಇದ್ನಲ್ಲ ಅಷ್ಟೇ. ಈಗಲೂ ನನ್ನ ಕಣ್ಣಿಗೆ ದೇವ ಸಾಕ್ಷಿಗೆ ಹಾಗೆಯೇ ಕಾಣ್ತಾನೆ. ಆಮೇಲೆ ಮಂತ್ರಾಲಯದಲ್ಲಿ ರಾಜ್ಕುಮಾರ್ ಅಷ್ಟುದ್ದ ಇರ್ತಾರೆ, ಇವ್ರು ಇಷ್ಟು ಒಂದು ಬ್ಯಾಗ್ ಹಾಕೊಂಡಿಲ್ಲ, ಅವ್ರನ್ನೇ ನೋಡ್ತಾರೆ ತಿಂತಾನೆ. ನನ್ನ ನಿಜವಾಗ್ಲೂ ಬರೀ ಅದೇ ನನ್ನ ಕಣ್ಣಲ್ಲಿ ಕಟ್ಟದಾಗಿದೆ.
ಆದರೆ ಒಂದು ಅಪ್ಪು ವಿಷಯ, ಅವನು ಯಾರಾದರೂ ಏನು ತಪ್ಪು ತಿಳ್ಕೊಬೇಡಿ, ಎಲ್ಲ ಹೀರೋಗಳು ನನಗಿಷ್ಟನೇ. ಆದರೆ ಅಪ್ಪು ಎಂಥ ಕಷ್ಟವಾದ ಮೂಮೆಂಟ್ ಇದ್ರು ಕೂಡ ಡ್ಯಾನ್ಸು ಫಸ್ಟ್ ಕ್ಲಾಸ್. ಅಷ್ಟು ಸುಮ್ಮನೆ ಸುಳ್ಳು ಹೇಳ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಇದಕ್ಕೊಂದು ಪಿಕ್ಚರ್ ಬಂತಲ್ಲ ಮತ್ತು ರಾಜ್ಕುಮಾರ್ ಅಲ್ಲ, ಅದರಲ್ಲಿ ಎಷ್ಟು ಕಷ್ಟವಾದ ಇದು ಅದನ್ನ ಮಾಡಿದ್ದಾರೆ. ಅದೇ ರೀತಿ ನಟ ಸಾರ್ವಭೌಮದಲ್ಲಿ ಕೂಡ ಅಷ್ಟು ಕಷ್ಟವಾದ ಡ್ಯಾನ್ಸ್ ಬಗ್ಗೆ ಯಾವುದೇ ಸ್ಟೆಪ್ ಹೇಳ್ಕೊಟ್ರು ಕಷ್ಟಪಟ್ಟು ಅದು ಕಲ್ತ್ಕೊಂಡು ಮಾಡೇ ಮಾಡ್ತಾರೆ. ಛಲ ಇರಬೇಕು ನಟಕ್ಕೆ. ಅದು ಬಂದು ಆ ಛಲದಿಂದಲೇ ನಾವೆಲ್ಲ ಇವತ್ತು ನಿಮ್ಮ ಮುಂದೆ ಒಂದು ಸ್ವಲ್ಪ ಹೆಸರುವಾಸಿ ಆಗಿದ್ದೀವಿ. ಇವತ್ತು ನಮ್ಮನ್ನು ಮರೆಯೋದೆ ನೀವು ಇರೋದಕ್ಕೆ ಕಾರಣ ಅದೇ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇಲ್ಲಿ ಯಾರು ನಮ್ಮ ಬಂದ ತಕ್ಷಣ ಅಯ್ಯೋ ನೀವು ನಮ್ಮನ್ನು ನೋಡೋಕೆ ಬಂದ್ಬಿಟ್ರಿ, ನಾದಪ್ಪ ನೀವು ನಮ್ಮನ್ನು ನೋಡದೆ ಹೋಗಿದ್ರೆ ನಾವು ಇಷ್ಟು ಬೆಳೀತಾನೆ ಇರಲಿಲ್ಲ. ನಿಮ್ಮಿಂದನೇ ನಾವಿಷ್ಟು ಬೆಳೆದಿರೋದು, ನಿಮ್ಮಿಂದನೇ ನಾವೆಲ್ಲರಿಗೂ ನಮ್ಮನ್ನ ಗುರುತಿಸೋದು. ನೀವಿಲ್ಲದೆ ನಾವು ಅಷ್ಟೆಲ್ಲ ಮುಂದುವರಿಯಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈಗ ಈ ಪಿಕ್ಚರ್ ನಟ ಸಾರ್ವಭೌಮ ನಾನು ಇಟ್ಬಿಟ್ಟಿದ್ದೀನಿ ಹೆಸರು ಇವ್ರಿಗೆ. ಅದರಿಂದ ನಿಜವಾಗ್ಲೂ ನಟ ಸಾರ್ವಭೌಮ ಯಾರು? ನಮ್ಮ ರಾಜ್ಕುಮಾರ್ ಪಿಕ್ಚರ್ ಯಾವ ಥರ ಓಡ್ತೋ ಅದೇ ರೀತಿ ಈ ಚಿತ್ರ ಓಡಬೇಕು. ನಾನು ಇಷ್ಟು ಪಾತ್ರ ಮಾಡಿದ್ದೀನಿ. ಅದನ್ನು ಪೇಪರಲ್ಲಿ ಬರೆದಾಗ ಏನಾದ್ರು ಕೆಟ್ಟದೆಲ್ಲ ಬರೆದ್ಬಿಟ್ಬೇಡಿ ದಯವಿಟ್ಟು. ನಂದು ಇಷ್ಟು ತುಂಬ ಚಿಕ್ಕ ಪಾತ್ರ ಅದು. ಅದರಿಂದ ನನಗೆ ಅಪ್ಪು ಅಲ್ಲಿ ಬಂದು ನನ್ನ ಹತ್ರ ಮಾತಾಡ್ತಾ ಇದೆ. ನಿಜವಾಗ್ಲೂ ಅಲ್ಲಿ ಡೈಲಾಗ್ ಹೇಳ್ತೀನಿ, ನೀನು ಒಂದು ಚಿಕ್ಕ ಮಗು ಚಾಕ್ಲೇಟ್ ಕೇಳೋ ಥರ ಇದೆಯಾ ಅಂತ. ಅದು ನಾನು ಸುಳ್ಳು ಹೇಳಲ್ಲ, ನನ್ನ ಮನಸ್ಸಿಗೆ ಇವತ್ತು ಅಪ್ಪು ಹಾಗೇ ಕಾಣ್ತಾ ಇದ್ದಾರೆ. ಅವ್ರಿಗೆ ದೇವರು ಎಲ್ಲ ವಿಧವಾದ ಒಳ್ಳೇದು ಮಾಡಿ ಅವ್ರು ಇದೇ ರೀತಿ ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಇನ್ನೂ ಚೆನ್ನಾಗಿ ಮುಂದುವರಿಬೇಕು. ನಮ್ಮ ರಾಕ್ಲೀನವರಂತೂ ಅವ್ರ ಪಿಕ್ಚರ್ ತೆಗೆದ್ರೆ ಎಷ್ಟು ಅಕ್ಕರೆಯಿಂದ ಅದನ್ನ ಮೊದಲೇ ಎಲ್ಲ ನೋಡಿಕೊಂಡು ಪ್ರತಿಯೊಬ್ಬರನ್ನು ಗಮನಿಸ್ತಾರೆ ರಾಕ್ಲೀನ್ ವೆಂಕಟೇಶ್ವರು. ಈ ರೀತಿ ಒಂದಷ್ಟು ಪ್ರೊಡ್ಯೂಸರು ನಮ್ಮ ಚಲನಚಿತ್ರದಲ್ಲಿ ಇದ್ದರೆ ಖಂಡಿತ ಒಳ್ಳೊಳ್ಳೆ ಚಿತ್ರಗಳು ಬರುತ್ತೆ. ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ. ತುಂಬ ದಿವಸದ ಮೇಲೆ ನಿಮ್ಮನ್ನೆಲ್ಲ ನೋಡಿದೆ, ಅದಕ್ಕೂ ತುಂಬ ಸಂತೋಷ. ದೇವರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಬೇಕು. ಮತ್ತೆ ನಿಮ್ಮನ್ನು ಮೀಟ್ ಮಾಡೋ ಅಂತ ಒಂದು ಅವಕಾಶ ದೇವರು ನಾನು ಕೊಡಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಾರಿ ಸ್ವಲ್ಪ ಲೇಟ್ ಆಯಿತು. ತುಂಬ ಸಂತೋಷ ಆಯಿತು. ಇವತ್ತು ಬೆಳಗ್ಗೆಯಿಂದ ನನಗೆ ಮಾರ್ನಿಂಗ್ ಫಸ್ಟ್ ಕಾಲೇ ಬ್ಲಾಕ್ ಬಸ್ಟರು ಸೂಪರ್ ಹಿಟ್ಟು ಅಂತ ಬಂತು. ಸೊ ದಟ್ ವಾಸ್ ಮೈ ಫಸ್ಟ್ ಕಾಲ್ ಟುಡೇ. ಸೊ ಎಲ್ಲ ಕಡೆಯಿಂದ ಫೋನ್ಸು ಆ್ಯಂಡ್ ಯುನಾನಿಮಸ್ಲಿ ಎಲ್ರಿಗೂ ಇಷ್ಟ ಆಗಿದೆ. ಸೊ ಆಲ್ಮೋಸ್ಟ್ ಅದು ಅಪ್ಪಾಜಿ ಫ್ಯಾನ್ಸ್ಗೆ ಆಫ್ಟರ್ 1.5 year ಹಬ್ಬದ ಊಟ. ಬಿಕಾಸ್ ಟಲ್ ಓಪನ್ ದ ಬಾಟ್ಲ್ ಆಗಿರಲಿ, ಡ್ಯಾನ್ಸ್ ವಿತ್ ಅಪ್ಪು ಆಗಿರಲಿ, ಎಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ವಿಡಿಯೋಸ್ ನೋಡಿದೆ. ಆ್ಯಂಡ್ ಒಂದು ಸಕ್ಸಸ್ ಪಿಕ್ಚರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ವಿ ಅಂದ್ರೆ ಒಂದು ಸಂತೋಷ. ಅದರಲ್ಲೂ ಅಪ್ಪಾಜಿ ಜೊತೆ ನಾನು ಇಷ್ಟವರೆಗೂ ಅಪ್ಪು ಸಾರು ಅದು ಇದು ಅಂತ ನಾನು ಅವ್ರನ್ನ ಕರೀತಾ ಇದ್ದೆ. ಬಟ್ ಈ ಪಿಕ್ಚರ್ನಿಂದ ಅಪ್ಪಾಜಿ ಅಂತ ಶುರು ಮಾಡ್ತೇನೆ. ಬಿಕಾಸ್ ಈ ಪಿಕ್ಚರಲ್ಲಿ ಒಂದು ಡೈಲಾಗ್ ಇದೆ, ನನಗೆ ಅಪ್ಪನೂ ನೀವೇ ಅಪ್ಪಾಜಿನೂ ನೀವೇ ಅಂತ. ಹಂಗೆ ಸೊ ವೆರಿ ಹ್ಯಾಪಿ. ಥ್ಯಾಂಕ್ ಯು ಅಣ್ಣ, ರಾಕ್ಲೈನ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಏನ್ ಮಾತಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಲಾಟ್ ಫಾರ್ ದಿಸ್. ತುಂಬಾ ಒಂದು ಒಳ್ಳೆ ಅವಕಾಶ ಕೊಟ್ಟರು ರಾಕ್ಲೈನ್ ಸರ್, ಅಪ್ಪು ಸರ್. ತುಂಬಾ ಥ್ಯಾಂಕ್ಸ್, ಅವ್ರಿಗೆ ಯಾವತ್ತೂ ಋಣಿಯಾಗಿರ್ತೀನಿ. ಒಂದು ಮತ್ತೆ ನಟ ಸಾರ್ವಭೌಮ ಚಿತ್ರದ ಒಂದು ಪ್ರತಿಕ್ರಿಯೆ ನನಗಿಂತ ಹೆಚ್ಚಾಗಿ ನಿಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಖುಷಿ ಆಗ್ತಾ ಇದೆ. ಎಂಟೈರ್ ಅಂದ್ರೆ ಫುಲ್ ಎಂಟೈರ್ ತಂಡ, ಇಡೀ ತಂಡಕ್ಕೆ, ಇಡೀ ನಟ ಸಾರ್ವಭೌಮ ಚಿತ್ರ ಇಟ್ ಇಸ್ ಅ ಟೀಮ್ ವರ್ಕ್. ಆ ಟೀಮ್ ವರ್ಕಿಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಇದು ಒಂದು ತಂಡದ ಯಶಸ್ಸು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೇ, ನನಗೆ ಮಾತೇ ಬರ್ತಾ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ಇದರಲ್ಲಿ ಸಾಕಷ್ಟು ಫ್ರೆಶ್ನೆಸ್ ಇದೆ ನನಗೆ ಪರ್ಸನಲಿ. ಯಾಕಂತಂದ್ರೆ ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ಆಗ್ಬೋದು, ಸರೋಜಮ್ಮ ಮೇಡಮ್ ಆಗ್ಬೋದು, ರಾಕ್ಲೈನ್ ಸರ್ ಕಂಪ್ನಿ ಆಗ್ಬೋದು, ಎಲ್ಲ ನಾವು ಚಿಕ್ಕ ಹುಡುಗರಿಂದ ರಾಕ್ಲೈನ್ ಸರ್ ಕಂಪ್ನಿಲಿ ಬರ್ತಿದ್ದ ಸಿನಿಮಾನ ನೋಡ್ಕೊಂಡು ಬೆಳೆದಿರೋರು ನಾವು. ಸೊ ಆ ಕಂಪ್ನಿಯಲ್ಲಿ
ಇನ್ಫ್ಯಾಕ್ಟ್ ನಾನು ಎಷ್ಟೋ ಸ್ಟೇಜ್ಗಳಲ್ಲಿ ರಾಜ ರಾಜ ಡ್ಯಾನ್ಸಿಗೆ ಏನು ಹಾಡಿಗೆ ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ದೀನಿ. ಆ ಕಂಪ್ನಿಯಲ್ಲಿ ಇವತ್ತು ನಾನು ಡೈರೆಕ್ಟರ್ ಆಗಿದ್ದೀನಿ ಅಂತಂದ್ರೆ ರಿಯಲಿ ಒಂದು ಹೆಮ್ಮೆ ವಿಷಯ. ಜೊತೆಗೆ ಅಪ್ಪು ಸರ್ ಜೊತೆ 2ನೇ ಸಿನಿಮಾ, ಅದು ಇನ್ನೊಂದು ಹೆಮ್ಮೆ ವಿಷಯ. ಅದೆಲ್ಲದಕ್ಕಿಂತ ಮತ್ತೆ ಒಬ್ಬ ಲೆಜೆಂಡರಿ ಆಕ್ಟ್ರೆಸ್ ಏನು ನಮ್ಮ ಸರೋಜಮ್ಮ ಅವರಿಗೆ ಡೈರೆಕ್ಟ್ ಮಾಡೋ ಅವಕಾಶ ನನ್ನ ಜೀವನನೇ ಒಂದು ಪಾವನ ಆಗೋಯ್ತು ಅನ್ನೋ ಮಟ್ಟಿಗೆ ಹೇಳ್ಬೇಕು ನಾನು ಅದನ್ನ. ಸೊ ಈ ಒಂದು ವಿಶೇಷತೆ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಆಯ್ತು, ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ನನ್ನ ಎಂಟೈರ್ ಕ್ರೂ ಮೆಂಬರ್, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಬ್ಬ ನನ್ನ ಟೀಮ್ ಆಗ್ಬೋದು, ನನ್ನ ಪ್ರೊಡಕ್ಷನ್ ಟೀಮ್ ಆಗ್ಬೋದು, ರಾಕ್ಲೈನ್ ಸರ್ ಆಫೀಸ್ ಸ್ಟಾಫ್ ಆಗ್ಬೋದು, ಅಂಡ್ ನನ್ನ ಆರ್ಟ್ ಡೈರೆಕ್ಟರ್, ಕ್ಯಾಮ್ರಾಮನ್ ಸರ್, ಮ್ಯೂಸಿಕ್ ಡೈರೆಕ್ಟರ್, ಎವ್ರಿಬಡಿ, ಬಿಕಾಸ್ ಎಲ್ಲರ ಹಾರ್ಡ್ ವರ್ಕು ಇದರಲ್ಲಿದೆ. ಆ ಹಾರ್ಡ್ ವರ್ಕ್ ಇವತ್ತು ಅದ್ಭುತವಾಗಿ ತೆರೆ ಮೇಲೆ ಯಶಸ್ವಿಯಾಗಿ ಬಂದಿದೆ. ಇಡೀ ತಂಡದ ಗೆಲುವು, ಅಭಿಮಾನದ ಗೆಲುವು ಅಂತ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಚಿತ್ರಗಳನ್ನು ನಮ್ಮ ಬೆಳಿಗ್ಗೆ ಚಿತ್ರನ ನೋಡಿದಾಗ ಚಿತ್ರೀಕರಣ ಸಂದರ್ಭದಲ್ಲಿ ಚಿತ್ರ ಸ್ಟಾರ್ಟ್ ಮಾಡುವಾಗಿಂದ ಚಿತ್ರೀಕರಣ ಸಂದರ್ಭದಿಂದ ಇಲ್ಲಿವರೆಗೂ ನಾವು ನಿಮ್ಮನ್ನ ಕರೆಸಿ ಚಿತ್ರದ ಬಗ್ಗೆ ಹೇಳ್ತಾ ಇದ್ವಿ. ಈ ತರ ಮಾಡಿದೀವಿ, ನೀವು ಪ್ರಶ್ನೆಗಳು ಕೇಳ್ತಾ ಇದ್ರಿ, ಯಾವ ತರ ಚಿತ್ರ ಇದು, ಏನ್ ಮಾಡಿದ್ದೀರಾ, ಯಾವ ತರ ಅಂತ. ಸೊ ನಾವು ನಿಮ್ಗೆಲ್ಲ ಹಂಚ್ಕೋತಾ ಇದ್ವಿ ನಮ್ಮ ಚಿತ್ರದ ಬಗ್ಗೆ. ಈಗ ನಾವು ಏನೇ ಮಾತಾಡೋದು ಕಮ್ಮಿನೇ. ಈಗ ನೀವು ಚಿತ್ರ ನೋಡಿದ್ದೀರಾ, ನೀವೇ ನೋಡಿ ಇರುವಂತ ಚಿತ್ರದ ಬಗ್ಗೆ ನಮ್ಮನ್ನ ಒಳ್ಳೇದು ಮಾಡಿದ್ರೆ ಹೋಗಲಿ, ಎಲ್ಲಾದ್ರೂ ತಾವು ಇಂಥ ಜಾಗದಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಏನೋ ಆ ಥರ ಇದ್ರೆ ದಯವಿಟ್ಟು ನಮ್ಮನ್ನ ತಿದ್ದಿ. ಇವೆರಡೇ ಹೇಳೋದು ನಾನು. ಚಿತ್ರರಂಗದಲ್ಲಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರಾಗ್ಬೋದು, ಇಲ್ಲ ಪವನ್ ಒಡೆಯರ್ ಆಗ್ಬೋದು, ಇಲ್ಲ ನನ್ನ ನಿರ್ಮಾಣ ಸಂಸ್ಥೆಯಿಂದ ಎಷ್ಟೋ ಚಿತ್ರಗಳು ಬಂದಿರ್ತವೆ. ಸೊ ಎಲ್ಲ ಚಿತ್ರದ ಒಂದೊಂದು ಚಿತ್ರನೂ ವಿಭಿನ್ನವಾಗಿರ್ಬೇಕು, ಎಲ್ಲ ಚಿತ್ರಗಳು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆತರ ಮತ್ತೆ ಶ್ರದ್ಧೆಯಿಂದ ಮಾಡಿರ್ತೀವಲ್ಲ. ಸೊ ಆ ಥರ ಈ ಚಿತ್ರನೂ ಮಾಡಿರುವಂಥ ಒಂದು ಪ್ರಯತ್ನ. ಈ ಪ್ರಯತ್ನದಲ್ಲಿ ನಮ್ಮ ಈ ಒಂದು ಇವತ್ತು ಅಂದರೆ ನಿನ್ನೆ ಯಶಸ್ಸು ಸಮೀರ್ ಸುಮಾರು ಒಂದು ಕರ್ನಾಟಕ ರಾಜ್ಯಾದ್ಯಂತ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಗೆ ಶುರುವಾಗಿದೆ ಎಷ್ಟೋ ಥಿಯೇಟರ್ಗಳಲ್ಲಿ. ಸೊ ಈ ಥರ ಚಿತ್ರಗಳು ನಾನು ನೋಡಿ, ಚಿತ್ರನ ನೋಡಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಆಗ್ಬೋದು, ಕನ್ನಡ ಚಿತ್ರಗಳ ನೋಡುವಂಥ ಅಭಿಮಾನಿಗಳಾಗ್ಬೋದು, ಈ ಚಿತ್ರನ ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ರವಿಶಂಕರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಮತ್ತೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸೊ ಈ ಪ್ರಯತ್ನದಲ್ಲಿ ತಜ್ಞರು ಮತ್ತೆ ಕಲಾವಿದರು, ಅದರಲ್ಲಿ ತುಂಬ ಮುಖ್ಯವಾಗಿ ಹೇಳಬೇಕು ಅಂದರೆ ಆ ಚಿತ್ರದಲ್ಲಿ ನಮಗೆ ಸರೋಜಾದೇವಿ ಅವರು, ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಆ ಪಾತ್ರನ ನಮ್ಮ ಪವನ್ ಬರೆದಾಗ ಅಮ್ಮ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಖುಷಿ ಆಯಿತು. ಹೋಗಿದೆ ಅವ್ರನ್ನ ಈ ಪರಿಸ್ಥಿತಿಯಲ್ಲಿ, ಅಮ್ಮ ನಿಮ್ಮ, ಯಾಕೆಂದ್ರೆ ಹೇಳ್ಬಾರ್ದು ಅವ್ರಿಗೆ ಏಜ್ ಆಗಿದೆ ಅಂತ ಹೇಳಿದ್ರೆ ನಮ್ಗೆ ತಪ್ಪಾಗುತ್ತೆ. ಎಷ್ಟು ಏಜ್ ಆಗಿದ್ರು ಹೆಲ್ತಿ ಆಗಿದ್ದಾರೆ, ಮತ್ತೆ ಬಾಯಿ ತುಂಬ ಮಾತಾಡ್ತಾರೆ, ಚಿತ್ರರಂಗ ಅಂದರೆ ಪ್ರಾಣ ಇಟ್ಕೊಂಡಿದ್ದಾರೆ. ಒಂದು ಪಾತ್ರ ಮಾಡಬೇಕು ಅಂದರೆ ಇವತ್ತಿಗೂ ಯಾವಾಗ ಹೇಳಿ ಮಾಡೋಣ, ಯಾಕೆ ಯೋಚನೆ ಮಾಡ್ತೀರಾ? ನಾನೇ ತುಂಬ ಯೋಚನೆ ಮಾಡಿದೆ, ಅಮ್ಮ ಈ ಥರ ಒಂದು ಗೆಸ್ಟ್ ಕ್ಯಾರೆಕ್ಟರ್ ಇದೆ, ನೀವು ಮಾಡ್ಬೇಕಲ್ಲಮ್ಮ ಈ ಥರ ಅಂತ ಹೇಳಿದಾಗ, ನಿಮ್ಮ ಪ್ರೊಡಕ್ಷನ್ನು ನಿಮಗೋಸ್ಕರ ನಾನು ಮಾಡ್ತೀನಿ, ಏನು ತೊಂದರೆ ಇಲ್ಲ, ನೀವು ಹೇಳಿ ಅಂತ ಇದ್ದೆ. ಸೊ ನನಗೆ ತುಂಬ ಸಂತೋಷ ಆಯಿತು. ಪವನ್ ಒಡೆಯರ್ಗೆ ಹೇಳಿದೆ, ಕತೆ ಹೇಳಿದ ಮೇಲೆ ಅಮ್ಮ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೋ ಗೊತ್ತಿಲ್ಲ, ಬೈದ್ರೆ ಬೈಸ್ಕೊಂಬನ್ನಿ, ಇಲ್ಲ ಅಂದರೆ ಮಾಡ್ತೀನಿ ಅಂದರೆ ಸಂತೋಷ ಪಟ್ಕೊಂಬನ್ನಿ ಅಂತ ಹೇಳಿದ್ದೆ. ಸೊ ಚಿಕ್ಕ ಪಾತ್ರ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಗೊತ್ತಿಲ್ಲ ಅಂತ. ಬಟ್ ಪವನ್
ನೆರೇಟ್ ಮಾಡಿದ್ಮೇಲೆ ಅಮ್ಮ ತುಂಬಾ ಸಂತೋಷಪಟ್ಟರು. ಸೊ ಇನ್ನು ಚಿತ್ರ ನೋಡಿದ ಅಮ್ಮ, ನಾವೆಲ್ಲ ನೋಡಿದ್ದೀವಿ, ನೀವೆಲ್ಲ ನೋಡಿದ್ದೀರಾ, ಪ್ರಶ್ನೆ ಕೇಳಿ ನಿಮ್ಮ ಮನಸ್ಸಿದ್ದನ್ನು ನೀವು ಚಿತ್ರ ನೋಡಿರೋರೆಲ್ಲ ದಯವಿಟ್ಟು ಮಾತಾಡಿ, ಇಷ್ಟೇ ನಾನು ಹೇಳೋದು. ಕರ್ನಾಟಕಕ್ಕೆ ಈ ಚಿತ್ರನ ಧೀರಜ್ ಎಂಟರ್ಪ್ರೈಸಸ್ ನಮ್ಮ ಪೈ ಮತ್ತು ಅವ್ರ ಮಗ ಧೀರಜ್ ಈ ಚಿತ್ರನ ಕೇಳಿದಾಗ ನಾನು ತುಂಬ ಸಂತೋಷವಾಗಿ ಮಾಡಿ ಅಂತ ಹೇಳಿದ್ದೆ. ಫಸ್ಟು ಒಂದು ಟೆರಿಟರಿ ಮಾಡಬೇಕು ಅಂತ ಬಂದರು, ಆಮೇಲೆ ವಿಶಾಲ ಕರ್ನಾಟಕನೇ ಮಾಡಿದ್ದಾರೆ, ಹೈದರಾಬಾದ್ ಕರ್ನಾಟಕ ಒಬ್ಬರು ಬಿಟ್ಟು. ಸೊ ಒಂದು ನನ್ನಂತ ಅಂದರೆ ಒಬ್ಬ ನಿರ್ಮಾಪಕ, ಈಗ ಅಮ್ಮ ಹೇಳಿದ್ರು, ಶಿಸ್ತಿನಿಂದ ಕರೆಕ್ಟಾಗಿ ಪ್ಲ್ಯಾನ್ಡಾಗಿ ಸಿನಿಮಾ ಮಾಡ್ತೀವೋ ಅದೇ ರೀತಿ ಈ ತಂದೆ ಮಗ ಇಬ್ಬರೂ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಚಿತ್ರನ ಬಿಡುಗಡೆ ಮಾಡೋದಕ್ಕೆ ಕ್ಲೀನಾಗಿ ಶ್ರದ್ಧೆಯಿಂದ ರಾತ್ರಿ ಹಗಲು ಯಾವ ಚಿತ್ರಮಂದಿರ ಕೊಡಬೇಕು, ಏನು ಮಾಡಬೇಕು ಎಲ್ಲ ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ನನಗೆಲ್ಲೂ ಒಂದು ಚೂರು ಟೆನ್ಷನ್ ಕೊಡದೆ ಕ್ಲೀನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಅವ್ರ ಆಫೀಸು ಮತ್ತು ಅವ್ರ ಆಫೀಸಲ್ಲಿ ಅವರಿಗೆ ಒಂದು ಬ್ಯಾಕ್ ಬೋನ್ ನರ್ಗೀಸ್ ಬಾಬು ಅವರು ಹಿಂದೆ ನಿಂತು ಈ ಚಿತ್ರನ ಎಲ್ಲೂ ಒಂದು ಚೂರು ತೊಂದರೆ ಆಗದಾಗ, ಎಲ್ಲೂ ಒಂದು ಶೋ ಅಂದರೆ ಬಿಡುಗಡೆ ಆಗೋಕ್ಕೆ ಮುಂಚೆ ಅಲ್ಲೊಂದು ಶೋ ಸರಿಯಾಗಿ ರಿಲೀಸ್ ಆಗಿಲ್ಲ, ಹಿಂದೇನೋ ಪ್ರಾಬ್ಲಮ್ ಅಂತಾರೆ, ಎಲ್ಲೂ ಒಂದು ಪ್ರಾಬ್ಲಮ್ ಆಗದೆ ಈ ಚಿತ್ರ ಎಲ್ಲರೂ ಸಂತೋಷ ಪಡ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಧೀರಜ್ ಎಂಟರ್ಪ್ರೈಸಸ್ ಪೈ ಅವರು ಮಾತಾಡ್ತಾರೆ. KGF ಒಂದು ದೊಡ್ಡ ಅಟೆಂಪ್ಟ್ ನಮ್ಮ ಕನ್ನಡ ಚಿತ್ರಕ್ಕೆ. ನಿಜ ಹೇಳಬೇಕು ಅಂದರೆ ಇಟ್ಸ್ ಅ ವೆರಿ ಬಿಗ್ ಅಟೆಂಪ್ಟ್, ಒಂದು ಐ ಓಪನ್ ಅವರು. ಸೊ ಅದರಿಂದ ಕನ್ನಡ ಚಿತ್ರಗಳಲ್ಲಿ ಎಲ್ಲೋ ಇನ್ನೂ ಒಂದಷ್ಟು ಜನ ನೋಡುವಂಥ ಒಂದು ಭಾವನೆ ಬಂತು. ಎಷ್ಟೋ ಜನ ಕನ್ನಡ ಚಿತ್ರಗಳನ್ನ ನೋಡದೇ ಇರುವಂಥ ಆಡಿಯನ್ಸ್ ಕೂಡ ನೋಡಿದ್ದಾರೆ ಆ ಚಿತ್ರಗಳನ್ನ. ಸೊ ಅದು ಒಂದು ದೊಡ್ಡ ಯಶಸ್ಸಾಯಿತು. ಸೊ ಅದೇ ಥರ ಎಲ್ಲ ಕನ್ನಡ ಚಿತ್ರಗಳು ಆ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಮಧು ಅವರು ಮಾತಾಡ್ತಾರೆ, ಓವರ್ಸೀಸ್ ಡಿಸ್ಟ್ರಿಬ್ಯೂಟರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮದನ್ ಅಂತ. ಫಸ್ಟ್ ಆಫ್ ಆಲ್ ನಾನು ರಾಕ್ಲೈನ್ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ನಮ್ಮ ಫಸ್ಟ್ ವೆಂಚರು. ನನ್ನ ವೈಫ್ ಆ್ಯಕ್ಚುಲಾಗಿ ಐ ಆಮ್ ಸಪೋರ್ಟಿಂಗ್ ಹರ್. ನಮ್ಮ ಉದ್ದೇಶ ಏನಿತ್ತು ಅಂದರೆ ಕನ್ನಡ ಚಿತ್ರವನ್ನು ದೇಶ ವಿದೇಶಗಳಲ್ಲಿ ನಮ್ಮ ಕನ್ನಡಿಗರಲ್ಲಿದ್ದಾರೆ ಅವ್ರಿಗೆಲ್ಲ ಹೋಗಿ ಒಂದು ಮುಟ್ಟಿಸ್ಬೇಕು ಅನ್ನೋ ಒಂದು ಇದಿತ್ತು. ಅದನ್ನು ನಾನು ರಾಕ್ಲೈನ್ ಸರ್ ಹತ್ರ ಮಾತಾಡ್ತಿದ್ದೆ. ಭಾಳ ಪ್ರೋತ್ಸಾಹಿಸಿ ನಮಗೆ ಇದೊಂದು ಅವಕಾಶ ಕೊಟ್ಟರು. ಈ ಸಿನಿಮಾನ ನಾವು ನಾಳೆ ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಸೈಮಲ್ಟೇನಿಯಸ್ ಆಗಿ. ಮತ್ತು ಬೇರೆ ಪಾರ್ಟ್ಗಳಲ್ಲಿ ನಾವು ಬೇರೆ ಭಾಗಗಳಲ್ಲಿ ನಾವು ಈಗ ಸದ್ಯಕ್ಕೆ ಸೆನ್ಸಾರ್ ಹೋಗಿದೆ ಆ ದೇಶಕ್ಕೆ. ಆ ಸೆನ್ಸಾರ್ ಆದ ತಕ್ಷಣ ನಾವು 16ನೇ ತಾರೀಕು ಫೆಬ್ರವರಿ ರಿಲೀಸ್ ಮಾಡ್ತೀವಿ. ನಾಳೆ ಅಮೇರಿಕಾದ 1ರಲ್ಲೇ 46 ಥಿಯೇಟರ್ಗಳಲ್ಲಿ ಒಂದೇ ಸತಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ, ಅಮೇರಿಕಾ, ಕೆನಡಾದಲ್ಲಿ. ಅದೇ ರೀತಿ ಆಸ್ಟ್ರೇಲಿಯಾದಲ್ಲಿ 26 ಥಿಯೇಟರ್ಲಿ ನಾಳೆ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಏನು ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಾನು ಕುತ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ದೊಡ್ಡ ಖುಷಿ ಆಗ್ತದೆ ನನಗೆ. ಸೊ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್ ಟು ಅಪ್ಪು ಸರ್. ಏನು ಹೇಳಿದ್ರು, ಅವ್ರು ಇವತ್ತು ಜನ ಹೊಗಳ್ತಿದ್ದಾರೆ ಡ್ಯಾನ್ಸ್ಗೆ ಅಂದರೆ ನಾನು ಮಾಡಿಸೋದಕ್ಕಿಂತ ಅವ್ರು ಮಾಡ್ತಾರೆ ಅನ್ನೋದಕ್ಕೋಸ್ಕರನೇ ಮೇನ್ ಕಾರಣ. ಥ್ಯಾಂಕ್ ಯು ಸರ್. ಆ ಅವಕಾಶ ಕೊಡೋದಕ್ಕೆ ಪವನ್ ಸರ್ಗೆ, ರಾಕ್ಲೈನ್ ಸರ್ಗೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ಒಂಥರ ಹೊಸ ಡ್ಯಾನ್ಸ್. ಎಡಿಟ್ರು ಅಲ್ಲಿಂದಲೇ ಸಿಗ್ನಲ್ ಮಾಡ್ತಾರೆ ಮಾತಾಡಲ್ಲ ಅಂತೇಳಿ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಬರೋದಾಗಿ ಈ ಸಕ್ಸಸ್ ಫಿಲ್ಮ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ರಾಕ್ಲೈನ್ ಸರ್, ಪವನ್ ಒಡೆಯರ್, ಅಪ್ಪು ಸರ್ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾರೆ. ಇವತ್ತು ನೋಡಿದೆ ನಾನು ಎಲ್ಲರೂ ಮುಂದೆ, ಜನ ಮುಂದೆ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಸೂಪರ್ ಹಿಟ್ ಫಿಲ್ಮ್ಲೆ ನಾನು ಟೀಮ್ ಇದ್ದೀನಿ, ತುಂಬ ಖುಷಿಯಾಗುತ್ತೆ. ನಮ್ಮ ಜೊತೆ ವರ್ಕ್ ಮಾಡಿದ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನ ಅಸಿಸ್ಟೆಂಟ್ಸ್, ಆಮೇಲೆ ಡೈರೆಕ್ಟರ್ ಅಸಿಸ್ಟೆಂಟ್ಸ್ ಎಲ್ಲರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ಸುತ್ತೆ. ಥ್ಯಾಂಕ್ ಯು.